ಓಕೆ, ನೆಕ್ಸ್ಟ್ ಬಂದು ಕ್ಯಾನ್ವಾಸ್ ಕಟಿಂಗ್ ಮಾಡೋದು ಹೇಗೆ, ನೆಕ್ ಲೈನ್ ಫಿನಿಶಿಂಗ್ ಗೆ ಅನ್ನೋದನ್ನ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಬಂದು ನಿಮ್ಗೆ ಯಾವ ಶೇಪ್ ಇದೆ ನೆಕ್ ಲೈನ್ ಅದನ್ನ ಈ ರೀತಿ ನಾನು ವಿತ್ ಫೋಲ್ಡ್ ಇದ್ರೆ ನೀವು ಎಡ್ಜಿಗೆ ಹಾಕೋಬೇಕು. ಇದು ವಿದೌಟ್ ಫೋಲ್ಡ್ ಫ್ರಂಟ್ ಓಪನಿಂಗ್ ಇರೋದ್ರಿಂದ ಎಡ್ಜಿಗೇನು ಹಾಕೋಬೇಕಾಗಿರ್ಲಿಲ್ಲ, ಫೋಲ್ಡ್ ಕಡೆಗೆ ಹಾಕಿದ್ರು ಆಮೇಲೆ ಕಟ್ ಮಾಡಿ ತೆಗಿಬಹುದು. ಸೊ ಈ ರೀತಿ ನಾನು ಪ್ಲೇಸ್ಮೆಂಟ್ ಮಾಡ್ಕೋಬೇಕು. ಫಸ್ಟ್ ಪ್ಲೇಸ್ಮೆಂಟ್ ಆದ್ಮೇಲೆ ನಾವು ಔಟರ್ ಲೈನ್ಸ್ ನ ನೀಟಾಗಿ ಮಾರ್ಕಿಂಗ್ ಮಾಡ್ಬೇಕು. ನಾನ್ ತಗೊಂಡಿರೋದಿಲ್ಲಿ ಫ್ಯೂಸಿಂಗ್ ಅಲ್ಲಿ ಪೇಪರ್ ಕ್ಯಾನ್ವಸ್. ಸೊ ಪೇಪರ್ ಕ್ಯಾನ್ವಸ್ ಗೆ ನಾವು ಎಕ್ಸ್ಟ್ರಾ ಇಲ್ಲಿ ಹಾಫ್ ಎನ್ ಇಂಚ್ ನಾವು ಬಿಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ನಾನು ಬೇರೆ ಬೇರೆ ಫ್ಯೂಸಿಂಗ್ ನ ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನಾವ್ ಇಷ್ಟ ತನಕ ಮಾಡ್ತಾ ಇದ್ದಿದ್ದು ನಿಮ್ಗೆ ಡಾಟೆಡ್ ಕ್ಯಾನ್ವಸ್. ಓಕೆ, ಸೊ ಈಗ ಮಾಡ್ತಾ ಇರೋದು ಪೇಪರ್ ಕ್ಯಾನ್ವಸ್. ಇದ್ರದ್ದು ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಇರುತ್ತೆ. ಸೊ ನೀವು ನೀಟಾಗಿ ಈ ಶೇಪ್ ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಎಕ್ಸ್ಟ್ರಾಸ್ ಬಿಟ್ರು ಪರವಾಗಿಲ್ಲ. ಈ ಪಾಯಿಂಟ್ ನೀಟಾಗಿ ಈ ಪಾಯಿಂಟೆಡ್ ಇದ್ರೆ ಅದನ್ನ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದನ್ನ ರಿಮೂವ್ ಮಾಡಿ ಅದಾದ್ಮೇಲೆ ಸ್ಕೇಲ್ ಇಂದ ನಾವ್ ಇದನ್ನ ಎಕ್ಸಾಕ್ಟ್ ಆಗಿ ನೀಟಾಗಿ ಹಾಕೋಬೇಕು. ಸ್ಟ್ರೈಟ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ಇಲ್ಲಿ ಪ್ಲೇಸ್ಮೆಂಟ್ ಈಸಿಯಾಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಹಾಫ್ ಎನ್ ಇಂಚ್ ಗ್ಯಾಪ್ ಗೆ, ಬಿಕಾಸ್ ನಾವಿಲ್ಲಿ ನೆಕ್ ಲೈನ್ ಫಿನಿಶಿಂಗ್ ಗೆ ಹಾಫ್ ಎನ್ ಇಂಚ್ ಗ್ಯಾಪ್ ತಗೋತೀವಿ. ಸೊ ಹಾಫ್ ಎನ್ ಇಂಚ್ ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಸ್ಕೇಲ್ ಅಲ್ಲಿ ನೀಟಾಗಿ ಡ್ರಾ ಮಾಡ್ಕೋತೀನಿ. ಹಾಫ್ ಎನ್ ಇಂಚ್ ಗ್ಯಾಪ್ ಏನ್ ತಗೊಂಡಿದೀವಿ ಅದನ್ನ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನೀವು 1 ಇಂಚ್ ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೊ ನಮ್ಗೆ ಇವಾಗ ರೆಡಿ ಬೇಕಿರೋದು ಈ ಪಾರ್ಟ್ ಇಷ್ಟು. ಓಕೆ, ಸೊ ಅದನ್ನ ಈಕ್ವಲ್ ಆಗಿ ಯಾವ ಶೇಪ್ ಇದೆ ಆ ಶೇಪಿಗೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಔಟರ್ ಕರ್ವ್ಸ್ ನ ನಾವು ರೌಂಡ್ ಆಗಿ ಅಥವಾ ಸ್ಕ್ವೇರ್ ಆಗಿ ಕೂಡ ನಾವು ಕಟ್ಟಿಂಗ್ ಮಾಡ್ಕೋಬಹುದು. ಈ ಔಟರ್ ಕರ್ವ್ಸ್ ಏನಿದೆ ಅದು, ಇಲ್ಲ ಡಿಪೆಂಡ್ಸ್ ಆನ್ ದ ಶೇಪ್, ಆ ರೀತಿ ಮಾಡ್ಕೋಬಹುದು. ಇದೇನ್ ಕಂಪಲ್ಸರಿ ಇಲ್ಲ ಈ ಶೇಪ್ ಪ್ರಕಾರನೇ ಔಟರ್ ಎಡ್ಜಸ್ ಇರ್ಬೇಕು ಅನ್ನೋದು. ಆದ್ರೆ ಈ ಫ್ರಂಟ್ ಹಾಫ್ ಎನ್ ಇಂಚ್ ಏನ್ ಮಾಡಿರ್ತೀವಿ ಅದು ಎಕ್ಸಾಕ್ಟ್ ಇರ್ಬೇಕು, ಇಲ್ಲ ಅಂದ್ರೆ ಶೇಪ್ಸ್ ವೇರಿ ಆಗುತ್ತೆ. ನೋಡಿ, ಈ ಡೈರೆಕ್ಷನ್ ಅಂತ ಯಾವುದೇ ತಗೊಳ್ಳಿ ನೀವು, ಈ ರೀತಿ ಡಯಾಗನಲ್ ಆಗಿ ಲೈನ್ ಹಾಕಿದಾಗ ಪಾಯಿಂಟ್ 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 ನಮ್ಗೆ ಮ್ಯಾಚ್ ಆಗ್ಬೇಕು, ಅವಾಗ ಶೇಪ್ ನೀಟ್ ಆಗಿ ಕೂತ್ಕೊಳ್ಳುತ್ತೆ. ವಿತ್ ದ ಹೆಲ್ಪ್ ಆಫ್ ಸಿಸರ್ ನಾವೀಗ ಈ ಲೈನ್ ಮತ್ತೆ ಈ ಲೈನ್ ನ ಕಟಿಂಗ್ ಮಾಡ್ತಾ ಇದೀವಿ. ನಾವು ಮಾಡ್ಬೇಕಾಗಿರೋ ಕಟಿಂಗ್ ಲೈನ್ಸ್ ನ ನೀವು ನೋಡ್ಕೊಳ್ಳಿ. ಒಂದು ಈ ಲೈನು, ವಿ ಆರ್ ನಾಟ್ ಕಟ್ಟಿಂಗ್ ದ ಫಸ್ಟ್ ಒನ್. ನಾವು ಟ್ರೇಸ್ ಮಾಡುವಾಗ ಏನ್ ತಗೊಂಡಿದೀವಿ ಅದನ್ನ ಕಟಿಂಗ್ ಮಾಡ್ತಿಲ್ಲ. ಇವು 2 ಪಾಯಿಂಟ್ ಪಾಯಿಂಟ್ ಅನ್ನ ನಾವು ಕಟಿಂಗ್ ಮಾಡ್ತಾ ಇದ್ದೀವಿ. ಸೇಮ್ ವೇ ನೀವು ಬ್ಯಾಕ್ ಪಾರ್ಟ್ ಕೂಡ ಶೇಪ್ಸ್ ಏನಿದೆ ಅದನ್ನ ಕಟಿಂಗ್ ಮಾಡ್ಕೊಳ್ಳಿ. ಬಟ್ ನಮ್ಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಬೇಕಿರೋದ್ರಿಂದ ನಾವು ಪಿನ್ ಅನ್ನ ಇಲ್ಲಿ ಹಾಕೋಬೇಕು. ಬಾಲ್ ಪಿನ್ಸ್ ನ ಪಿನ್ನಿಂಗ್ ಮಾಡ್ಕೊಳ್ಳೋದು ಈ ಪ್ಲೇಸ್ ಅಲ್ಲಿ, ಬಿಕಾಸ್ ಇದು ವೇರಿ ಆದ್ರೆ ನಮ್ಗೆ ನೆಕ್ ಎರಡು ಕಡೆ ಸಿಮಿಟ್ರಿಕಲ್ ಶೇಪ್ಸ್ ಅಲ್ಲಿ ಬರೋದಿಲ್ಲ, ಆಮೇಲೆ ಅಸಿಮಿಟ್ರಿಕಲ್ ಶೇಪ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಪಿನ್ನಿಂಗ್ ಮಾಡ್ಕೊಂಡು ಈ ಪೀಸ್ ನ ನಾವು ಕಟಿಂಗ್ ಮಾಡ್ಕೋಬೇಕು. ಸೊ ಅದೇ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟಿಂಗ್ ಆದ್ಮೇಲೆ ಬ್ಯಾಕ್ ಪಾರ್ಟ್ ಕೂಡ ಮಾಡ್ಬೇಕು. ಫ್ರಂಟ್ ಓಪನಿಂಗ್ ಇರೋದ್ರಿಂದ ನಾನು ಇದನ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಹೀಗೆ. ಸೊ ಆಗ 2 ಪೀಸಸ್ ಸಿಗತ್ತೆ. ಇದನ್ನ ನಾವು ಲೈನಿಂಗ್ ಪೀಸ್ ಮೇಲೆ ಅಯನಿಂಗ್ ಮಾಡ್ಬೇಕು. ಯಾವ ರೀತಿ ಇಟ್ಕೊಳ್ಳೋದು, ಲೈನಿಂಗ್ ಪೀಸ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಲೈನಿಂಗ್ ಪೀಸ್ ನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಸಿಂಗಲ್ ಲೇಯರ್. ಸೊ ಇದೆರಡನ್ನು ಕೂಡ ಫೇಸ್ ಟು ಫೇಸ್ ಇಟ್ಕೊಳ್ಳಿ ಹೀಗೆ ನೀಟಾಗಿ. ಈ ರೀತಿ ಇಟ್ಕೊಂಡು ಇದನ್ನ ಫ್ಯೂಸ್ ಮಾಡ್ಕೋಬೇಕು.
1/2 ಇಂಚ್ ಇನ್ನರ್ ಸೈಡ್ಸ್ ಗೆ ನಾವು ಮಾರ್ಕಿಂಗ್ ನ ಮಾಡ್ಬೇಕು. ಯಾಕಂದ್ರೆ ಕ್ಯಾನ್ವಾಸ್ ಅಲ್ಲಿ ನಾವು 1/2 ಇಂಚ್ ಬಿಟ್ಟು ಕಟ್ ಮಾಡಿದೀವಿ. ಸೊ ಈಗ ನಮ್ಗೆ ಇದು ಸ್ಟಿಚಿಂಗ್ ಲೈನ್. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ ಎಕ್ಸಾಕ್ಟ್ ನೆಕ್ ಲೈನ್ ಅನ್ನುವಂಥದ್ದು ಬರುತ್ತೆ. ಫಿನಿಶಿಂಗ್ ತುಂಬಾ ನೀಟ್ ಆಗಿರುತ್ತೆ. ಅದೇ ರೀತಿ ಔಟರ್ ಕರ್ವ್ಸ್ ಅಲ್ಲೂ ಕೂಡ ನಾನು 1/2 ಇಂಚ್ to 1 ಇಂಚ್ ವರೆಗೆ ನಾವು ಇಟ್ಕೋಬಹುದು. ಇಲ್ಲಿ ನಾನು 1/2 ಇಂಚ್ ಇಟ್ಕೊಂಡು ಮಾರ್ಕಿಂಗ್ ನ ಮಾಡ್ಕೋತೀನಿ. ಹೀಗೆ ನಾವು ಮಾರ್ಕಿಂಗ್ ಮಾಡಿರ್ತೀವಿ. ಸೊ ಇದನ್ನ ಫ್ಯೂಸಿಂಗ್ ಆದ್ಮೇಲೆ ನಾವು ಈ ಮಾರ್ಕಿಂಗ್ಸ್ ನ ಕಟಿಂಗ್ ಮಾಡ್ಕೋಬೇಕು. ಇದೇ ರೀತಿ ಫ್ರಂಟ್ ಬ್ಯಾಕ್ ಪಾರ್ಟ್ ನೆಕ್ ಡಿಸೈನ್ಸ್ ಗಳನ್ನ ನಾವು ಕಟಿಂಗ್ ಮಾಡ್ಬೇಕು.